ಹಾಯ್ ಗೈಸ್. ರಾತ್ರಿ 2:45 3 ಗಂಟೆ ಆಯಿತು. ನಾನು ಜಸ್ಟ್ ಕಾಂತಾರ ಮೂವಿ ನೋಡಿಕೊಂಡು ಇವಾಗಷ್ಟೇ ಮನೆಗೆ ಬಂದೆ. 10:30 ಶೋ ಇತ್ತು. ಎಷ್ಟೋ ದಿನದಿಂದ ನೋಡಬೇಕಂತ ಟೈಮ್ ಕೂಡಿ ಬರಲಿಲ್ಲ. ಇವಾಗ ನೋಡಿ ಬಂದೆ. ನನಗಂತೂ ಭಾರಿ ಇಷ್ಟ ಆಯಿತು. ಡೈರೆಕ್ಟಾಗಿ ಹೇಳಬೇಕಂದ್ರೆ ಕೆಲವ್ರು ಹೇಳಿದರು ಫಸ್ಟ್ ಹಾಫ್ ಸ್ವಲ್ಪ ಬೋರಿಂಗ್ ಇದೆ, ಸೆಕೆಂಡ್ ಹಾಫಲ್ಲಿ ಪಿಕಪ್ ಹಿಡಿತದೆ ಅಂತ. ಬಟ್ ನನಗಂತೂ ಫಸ್ಟ್ ಹಾಫ್ ಸ್ವಲ್ಪ ಬೋರ್ ಅನ್ನಿಸ್ಲಿಲ್ಲ, ಚೆಂದ ಇತ್ತು. ಸೆಕೆಂಡ್ ಹಾಫಲ್ಲಂತೂ 2-3 ಸೀನ್ಸ್ ಇತ್ತು ಮಾರೆ, ಫುಲ್ ಮೈ ಜುಮ್ಮಂತು, ಫುಲ್ ಮೈ ಗೂಸ್ ಬಂಪ್ಸ್ ಬಂದಿತ್ತು ನಿಜ ಹೇಳ್ಬೇಕಂದ್ರೆ. ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ, ಆ ಕ್ಯಾರೆಕ್ಟರಲ್ಲಿದ್ದಾರೆ ಒಂದೂ ಗೊತ್ತಾಗ್ತಿರ್ಲಿಲ್ಲ. ಅವರ ಆ್ಯಕ್ಟಿಂಗ್ ಅಷ್ಟು ಪರ್ಫೆಕ್ಟ್ ಇತ್ತು. ಓವರಾಲ್ ಎಲ್ಲರ ಆ್ಯಕ್ಟಿಂಗ್ನೂ ಚೆನ್ನಾಗಿತ್ತು. ಆ್ಯಕ್ಟಿಂಗಲ್ಲಿ ಏನು ಕಂಪ್ಲೇಂಟ್ಸ್ ಇರಲಿಲ್ಲ. ಅವ್ರ ಫೈಟಿಂಗ್ ಸೀನ್, ಬೇರೆ ಸಾಂಗ್ಸ್ ಎಲ್ಲನೂ ನನಗೆ ಇಷ್ಟ ಆಯಿತು. ಓವರಾಲ್ ಮೂವಿ ನನಗೆ ಭಾರಿ ಇಷ್ಟ ಆಯಿತು. ಬೈ ಚಾನ್ಸ್ ನೀವೆಲ್ಲಾದರೂ ನೋಡಲಿಲ್ಲ ಅಂದರೆ, ಆಫ್ಕೋರ್ಸ್ ನೋಡಿರ್ತೀರ, ಆಲ್ಮೋಸ್ಟ್ 1 ವೀಕ್ ಹೆಚ್ಚಾಯಿತು ರಿಲೀಸ್ ಆಗಿ. ನೀವು ಬೈ ಚಾನ್ಸ್ ನೋಡೋಕ್ಕೆ ಟೈಮ್ ಆಗಲಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ, ಭಾರಿ ಚೆಂದ ಇದೆ. ಇಲ್ಲಾಂದರೆ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋತೀರಾ. ಈ ಮೂವಿನ ಥಿಯೇಟರಲ್ಲಿ ನೋಡೋ ಎಕ್ಸ್ಪೀರಿಯನ್ಸ್ನೇ ಬೇರೆ. ನಮ್ಮ ಕಲ್ಚರ್ ಸ್ಕ್ರೀನಲ್ಲಿ ನೋಡಬೇಕಾದ್ರೆ ನನಗೆ ಎಷ್ಟು ಖುಷಿ ಆಯಿತು, ಎಷ್ಟು ಹೆಮ್ಮೆ ಅನ್ನಿಸ್ತು ಅಂದರೆ, ಸಣ್ಣದರಿಂದ ನೋಡಿಕೊಂಡು ಬಂದ ಕಲ್ಚರ್, ನಮ್ಮ ಊರಿನ ಕಲ್ಚರ್ ಇದು. ಸೊ ಸ್ಕ್ರೀನಲ್ಲಿ ಇವತ್ತು ನೋಡಬೇಕಾದ್ರೆ ಭಾರಿ ಖುಷಿ ಅನ್ನಿಸ್ತು, ಹೆಮ್ಮೆ ಅನ್ನಿಸ್ತು. ಆ ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ ನನಗೆ ಇಲ್ಲಿ. ಬಟ್ ತುಂಬ ಖುಷಿ ಆಯಿತು. ಮೂವಿ ಭಾರಿ ಚೆಂದ ಉಂಟು, ಹೋಗಿ ನೋಡಿ ಬೈ ಚಾನ್ಸ್ ನೀವು ನೋಡಲಿಲ್ಲ ಅಂದರೆ. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.